ರಿಷಿಕಾ ಮಾರ್ನಿಂಗ್ 6 o'clock. There are 8 emergency exits. ನೋಡಿ ಫ್ರೆಂಡ್ಸ್, ನಾವು ಈಗ ಕ್ಯಾಬ್ ಇಳಿದು ಎಲ್ಲ ಹೋಗ್ತಾ ಇದೀವಿ ಏರ್ಪೋರ್ಟ್ ಒಳಗಡೆಗೆ. ಮಿಶಿಕಾ ಮಾರ್ನಿಂಗ್ 6 o'clock, ನಮ್ಮ ಫ್ಲೈಟ್ ಇರೋದು 9 o'clockಗೆ. ಎಲ್ಲ ಚೆಕ್ಕಿಂಗ್ ಆಗಿಬಿಟ್ಟು ಎಲ್ಲಿ ಲಾಂಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಶ್ರೀಲಂಕಾಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ನಿಂತವ್ರೆ. ನಾವು 12-13 ಮೆಂಬರ್ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಾವು ಶ್ರೀಲಂಕಾ 10 days ಟ್ರಿಪ್ ಹೋಗ್ತಾ ಇದ್ದೀವಿ. ಟರ್ಮಿನಲ್ 2 ಇಂದ ಕೆಂಪೇಗೌಡ ಏರ್ಪೋರ್ಟ್ ಪ್ರೊಸೀಜರ್ ಏನು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಟರ್ಮಿನಲ್ 2 ಏರ್ಪೋರ್ಟಿಗೆ ಬಂದ ತಕ್ಷಣ ನಮ್ಗೆ ಯಾವುದೋ ಒಂದು ಗಾರ್ಡನಿಗೆ ಬಂದ ರೀತಿ ಫೀಲ್ ಆಗ್ತಾ ಇದೆ. ಸುತ್ತಮುತ್ತ ಹಸಿರು, ಫಾಲ್ಸು, ವಾಟರ್ ಫಾಲ್ಸು ಮೇಲಿಂದ ಫ್ಲೋಟ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಏರ್ಪೋರ್ಟು. ನೋಡಿ ಫ್ರೆಂಡ್ಸ್, ಏರ್ಪೋರ್ಟ್ ಎಂಟ್ರಿ ಆದ ತಕ್ಷಣ ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿ ನಾವು ಎಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏರ್ ಟಿಕೆಟು ಹಾಗೂ ನಮ್ಮದು ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡಿ ಒಬ್ಬೊಬ್ಬರನ್ನೇ ಒಳಗಡೆ ಬಿಡ್ತಾರೆ. ನಂದು ಪಾಸ್ಪೋರ್ಟು ಏರ್ ಟಿಕೆಟ್ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ, ನಾನೀಗ ಒಳಗೆ ಎಂಟ್ರಿ ಆಗ್ತೀನಿ. ನೋಡಿ ಫ್ರೆಂಡ್ಸ್, ಇವಳು ನಮ್ಮ ಫ್ಯಾಮಿಲಿ ಮೆಂಬರು ದಿಶಾ ಅಂತೇಳಿ 8th standard ಓದ್ತಾ ಇದ್ದಾಳೆ. ಇವಳು ಸ್ಕೂಲ್ ಬಂಕ್ ಮಾಡಿಬಿಟ್ಟು ಟ್ರಿಪ್ಪಿಗೆ ಬಂದಿದ್ದಾಳೆ. ನಾವೆಲ್ಲ ಇವಳನ್ನ ಚಿಂಟು ಅಂತ ಕರಿತೀವಿ. ನೋಡಿ, ಇವರು ಮಂಜುನಾಥ್ ಅಂತ. ಇವರು ರಿಟೈರ್ಡ್ ಕೆನರಾ ಬ್ಯಾಂಕ್ ಎಂಪ್ಲಾಯಿ. ಇವರು ತುಂಬ ಉತ್ಸಾಹಿ ಟ್ರಿಪ್ ಅಂತಂದರೆ. ಇವರು ಲಾಸ್ಟ್ ವೀಕು USA ಮಗಳ ಮನೆಯಿಂದ ಬಂದರು. ನಾವು ಶ್ರೀಲಂಕಾಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದ ತಕ್ಷಣ ನಮ್ಮ ಜೊತೆ ಉತ್ಸಾಹದಿಂದ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ನಾವು ಬೆಂಗಳೂರಿಂದ ಕೊಲಂಬೋಗೆ ಇಂಡಿಗೋ ಏರ್ಲೈನ್ಸ್ ಬುಕ್ ಮಾಡ್ಕೊಂಡಿದ್ವಿ. ಇಂಡಿಗೋ ಏರ್ಲೈನ್ಸು ಇದು ಚೆಕಿಂಗ್ದು ಸೆಕೆಂಡ್ ಪಾಯಿಂಟು. ಇಲ್ಲಿ ನಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಅದೇ ರೀತಿ ನಮ್ಮ ಲಗೇಜನ್ನೆಲ್ಲ ಚೆಕ್ ಮಾಡ್ತಾರೆ. ನಾವು 30 kgನ ಚೆಕಿನಲ್ಲಿ ಹಾಕ್ಬೋದು, 7 kgನ ಕ್ಯಾಬಿನಲ್ಲಿ ತೊಗೊಂಡು ಹೋಗ್ಬೋದು. 30 kgಗಿಂತ ಜಾಸ್ತಿ ಇದ್ದರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ, 1 kgಗೆ ಇಷ್ಟು ಅಂತ. ನೋಡಿ ಫ್ರೆಂಡ್ಸ್, ಚೆಕ್ಕಿನಲ್ಲಿ ಹಾಕ್ತೀವಲ್ಲ ಏನು 30 kg ಬ್ಯಾಗು, ಅದರಲ್ಲಿ ಯಾವುದೇ ರೀತಿ ಚಾರ್ಜರು, ಪವರ್ ಬ್ಯಾಂಕು, ಲೈಟ್ನರು ಇಡೋ ಹಾಗಿಲ್ಲ. ಅದರಲ್ಲಿ ಏನಾದರೂ ನೀವು ಇನ್ ಕೇಸ್ ಮರ್ತಿ ಕಳಿಸಿದ್ರಿ ಅಂದರೆ ನೀವು ಟೇಕ್ ಆಫ್ ಆಗೋ ಟೈಮಲ್ಲಿ ನಿಮ್ಮನ್ನ ಅನೌನ್ಸ್ ಮಾಡ್ತಾರೆ, ಹೆಸರನ್ನ ನೀವು ಹೋಗಿ ಅದನ್ನು ಮತ್ತೆ ಫಸ್ಟಿಂದ ಪ್ರೊಸೀಜರ್ ಪ್ರಕಾರ ಹೋಗಿ ಹಾಕಿ ಅದರ ಲಗೇಜನ್ನು ಕಳಿಸ್ಬೇಕಾಗುತ್ತೆ. ಕ್ಯಾಬಿನ್ ಒಳಗೆ ತೊಗೊಂಡು ಹೋಗ್ತೀರಿ ನೋಡಿ 7 kg, ಅದರಲ್ಲಿ ಇದನ್ನೆಲ್ಲ ಇಟ್ಕೊಂಡು ಹೋಗ್ಬೋದು. ಚೆಕ್ಕಿಂಗ್ 30 ತೊಗೊಂಡು ಹೋಗ್ಬೋದು, ಕ್ಯಾಬಿನ್ 7 kg. ನಮ್ಮದೆಲ್ಲ ವೇಟ್ ಚೆಕ್ ಮಾಡಿ ಕಳಿಸ್ತಾ ಇದ್ದೀವಿ ಲಗೇಜು. ನೋಡಿ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ದೆಲ್ಲ ಚೆಕ್ಕಿಂಗ್ ಆಗ್ತಾ ಇದೆ. ಅದ್ರ ಜೊತೆಲಿ ನಮ್ಮ ಮಂಜಣ್ಣವ್ರದ್ದು 35 kg ಆಗಿಬಿಡ್ತು ವೇಟ್ ಚೆಕ್ ಮಾಡುವಾಗ. ಸೊ ಎಕ್ಸ್ಟ್ರಾ ಪೇ ಮಾಡಿ ಅಂದರು. ಸೊ ಎಕ್ಸ್ಟ್ರಾ ಪೇ ಮಾಡೋದು ಯಾಕೆ ಅಂತೇಳಿ ನಮ್ಮ ಇನ್ನೊಬ್ಬರು ಫ್ಯಾಮಿಲಿ ಮೆಂಬರ್ದು ಕಮ್ಮಿ ಇತ್ತು, ಅವ್ರ ಬ್ಯಾಗಿಗೆ ನಾವು ಶಿಫ್ಟ್ ಮಾಡಿದ್ವಿ 5 kgನ. ಆಮೇಲೆ ಅವ್ರದ್ದನ್ನು ಕಳಿಸಿದ್ವಿ ಲಗೇಜ್. ಲಾಂಚ್ಗೆ ಇನ್ಸೈಡ್ ಹೋಗ್ತಾ ಇದ್ದೀವಿ. ಮಂಜಣ್ಣವ್ರದ್ದೊಂದು ಲಗೇಜ್ ಜಾಸ್ತಿ ಇತ್ತು, 32 kg ಇತ್ತು. 30 ಮೇಲೆ ಹೋಗಂಗಿಲ್ಲ, ತೆಗೆಸಿದ್ರು. 35 ಇತ್ತು, ಅವ್ರಿಗೆ ಗೊತ್ತಾಗಿಲ್ಲ. 35 ಇತ್ತು, ಅದೆಲ್ಲ ಡಿವೈಡ್ ಮಾಡಿ ಈಗ ಕರೆಕ್ಟ್ ಆಗಿದೆ, ನೋ ಇಶ್ಯೂ. ಎಲ್ಲ ರೀತಿ ಇಮಿಗ್ರೇಷನ್ ಮುಗಿಸ್ಕೊಂಡು ಫ್ಲೈಟ್ ಹತ್ತಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಏರ್ಪೋರ್ಟಲ್ಲಿ. ನೋಡಿ, ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಡ್ಯೂಟಿ ಫ್ರೀ ಸಿಗುತ್ತೆ. ಆಲ್ಮೋಸ್ಟ್ ನಾವು ಏನೇ ಫ್ಲೈಟಿಗೆ ಬಂದರೂ ಎಲ್ಲರಿಗೂ 90% ಅಟ್ರಾಕ್ಷನ್ ಅಂದರೆ ಡ್ಯೂಟಿ ಫ್ರೀ. ಅದು ಟ್ಯಾಕ್ಸ್ ಫ್ರೀ ಇರುತ್ತೆ. ಕಾಸ್ಟ್ಲಿ ಡ್ರಿಂಕ್ಸ್ ಎಲ್ಲ ಸ್ವಲ್ಪ ಲೋ ಲೆವೆಲಲ್ಲಿ ಸಿಗುತ್ತೆ ಅಮೌಂಟಲ್ಲಿ. ಎಲ್ಲ ಪರ್ಚೇಸ್ ಮಾಡ್ತಾರೆ. ನೀವು ಹೋಗುವಾಗಾದರೂ ಪರ್ಚೇಸ್ ಮಾಡ್ಕೋಬೋದು, ಇಲ್ಲಾಂದರೆ ರಿಟರ್ನ್ ಬರುವಾಗಾದರೂ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು.
ಫ್ಲೈಟ್ ಹತ್ತೋದಕ್ಕೆ ಅಂತ ನಾವು ಎಂಟ್ರಿ ಆದ್ವಿ. ಎಲ್ಲ ರೀತಿ ಪ್ರೊಸೀಜರ್ ಮುಗಿಸ್ಕೊಂಡು ನಮ್ಮದು ಫ್ಲೈಟ್ ಇನ್ನೂ 2 ಅವರ್ಸ್ ಇತ್ತು. 2 ಅವರ್ಸ್ ಹೇಗೆ ಸ್ಪೆಂಡ್ ಮಾಡೋದು ಅಂತ ಯೋಚನೆ ಮಾಡುವಾಗ ಲಾಂಜ್ ಇತ್ತು. ಆ ಲಾಂಜ್ದು ವಿಶೇಷತೆ ಏನಂತ ಹೇಳಿ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನೋಡಿ, ಇದೇ ಟರ್ಮಿನಲ್ 2ದು ಲಾಂಜು. ಈ ಲಾಂಜ್ಗೆ ಹೋಗಬೇಕು ಅಂದರೆ ಲಾಂಜ್ ಎಕ್ಸೆಸ್ಸು ಫ್ರೀ ಫ್ಯೂಚರ್ ಇರೋ ಕಾರ್ಡ್ ಇರಬೇಕು, ATM ಕಾರ್ಡು. ಅದನ್ನು ನೀವು ಬ್ಯಾಂಕಲ್ಲಿ ಹೋಗಿ ಕೇಳಿ, ಆಗ ಅವ್ರು ಕೊಡ್ತಾರೆ ನಿಮಗೆ ಇದು ಲಾಂಜ್ ಎಕ್ಸೆಸ್ಸು ಫ್ಯೂಚರ್ ಇರೋ ಕಾರ್ಡು ಅಂತ. ಅದನ್ನು ತೊಗೊಂಡು ಹೋದ್ರೆ ನಿಮಗೆ ಎಂಟ್ರಿ ಫ್ರೀ. ಎಲ್ಲ ನೋಡಿ, ಬೆಳಗ್ಗೆನೆ ಕಾಕ್ಟೈಲ್ ಮಾಕ್ಟೈಲ್ ತಗೋತಾ ಇದ್ದಾರೆ, ಎಲ್ಲ ಫ್ರೀ ಅಂತ ದಾಳಿ ಮಾಡಿ ತಗೋತಾ ಇದ್ದಾರೆ, ಎಲ್ಲ ಫ್ರೀ ಅಂತ. ಇಲ್ಲ, ನಾನು ಒಂದು ಕಾಕ್ಟೈಲ್ ತೊಗೊಂಡಿದ್ದೀನಿ. ಫುಡ್ ತೊಗೊಂಡು ಇಲ್ಲಿ ತಿಂತಾ ಇದ್ದಾರೆ. ಕಾಕ್ಟೈಲ್ ಎಲ್ಲ ಫುಡ್ ಹೊಡಿತಾ ಇದ್ದಾರೆ. ಬ್ರೇಕ್ಫಾಸ್ಟ್ನ ಅದ್ಧೂರಿ ಬ್ರೇಕ್ಫಾಸ್ಟ್ ಕಾಕ್ಟೈಲ್. ಮಿಶಿಕಾ ಜ್ಯೂಸ್ ಕುಡಿತಾ ಇದ್ದಾಳೆ. ವೇದಮ್ಮ ನೋಡಿ ಫ್ರೆಂಡ್ಸ್, ನಾವು ಬ್ರೇಕ್ಫಾಸ್ಟ್ ಟೈಮಿಗೆ ಹೋಗಿದ್ವಿ. ಬ್ರೇಕ್ಫಾಸ್ಟ್ ಟೈಮ್ಗೆ ಹೋದರೆ ಬ್ರೇಕ್ಫಾಸ್ಟ್ ಇರುತ್ತೆ, ಡಿನ್ನರ್ ಟೈಮ್ಗೆ ಹೋದರೆ ಡಿನ್ನರ್ ಇರುತ್ತೆ. ಬ್ರೇಕ್ಫಾಸ್ಟಿಗೆ ನಾವು ಏನೇನು ಫುಡ್ಡು ಯೂಸ್ ಮಾಡ್ತೀವಿ ಆ ರೀತಿ ಎಲ್ಲ ರೀತಿ ಬ್ರೆಡ್ಡು, ಜಾಮು, ಬಟರು, ಆಮ್ಲೆಟು, ಅದೇ ರೀತಿ ವೆಜಿಟೇಬಲ್ಸು, ಫ್ರೂಟ್ಸು, ಡ್ರೈ ಫ್ರೂಟ್ಸು, ಎಲ್ಲ ಥರ ಡ್ರಿಂಕ್ಸ್ ಅಂದರೆ ಹಾಟ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸು, ಕಾಫಿ, ಟೀ, ಅದೇ ರೀತಿ ಕೆಲಾಕ್ಸು, ಓಟ್ಸ್, ಎಲ್ಲ ರೀತಿ ಫುಡ್ಡು ಇರುತ್ತೆ. ಈವನ್ ನಾವು ಏರ್ಪೋರ್ಟಲ್ಲಿ ಒಂದು ಕಾಫಿ ಕುಡಿಬೇಕು ಅಂದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಅದು ಹೋದವ್ರಿಗೆ ಗೊತ್ತಾಗುತ್ತೆ. ಈ ರೀತಿ ಕಾರ್ಡ್ ಇದ್ದರೆ ನೀವು ಅನ್ಲಿಮಿಟ್ ಫುಡ್ಡನ್ನ ನೀವು ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿಕೊಂಡು ಆರಾಮ್ಸೆ ಫುಡ್ ತೊಗೊಂಡು ಹೋಗ್ಬೋದು. ಬಾಯ್ ಬಾಯ್ ಬ್ಯಾಂಗ್ಳೂರ್. ನೋಡಿ ಫ್ರೆಂಡ್ಸ್, ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹಾಫ್ ಆನ್ ಅವರ್ ನಮ್ಮ ಫ್ಲೈಟ್ ಟೇಕಾಫ್ ಟೈಮಿಂಗ್ಸ್ ಇತ್ತು. ಎಲ್ಲ ಅನೌನ್ಸ್ ಮಾಡ್ತಾಯಿದ್ರು, ಎಲ್ಲ ಹೋಗಿ ಫ್ಲೈಟ್ ಹತ್ತುತ್ತಾಯಿದ್ರು. ನಮ್ಮ ಫ್ಲೈಟು ದೂರದಲ್ಲಿ ನಿಂತಿತ್ತು. ಇಂಡಿಗೋದವ್ರದೇ ಬಸ್ಸಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಫ್ಲೈಟ್ ಹತ್ರಕ್ಕೆ ಬಿಟ್ಟರು. ನೋಡಿ ಫ್ರೆಂಡ್ಸ್, ಬಸ್ಸು ನಮ್ಮನ್ನ ಫ್ಲೈಟ್ ಹತ್ರ ಡ್ರಾಪ್ ಮಾಡ್ತು. ಇಲ್ಲಿ ನಮ್ಮದು ಬೋರ್ಡಿಂಗ್ ಪಾಸ್ ಏನಿದೆ ಅದನ್ನು ತೋರಿಸ್ಬಿಟ್ಟು ನಾವು ಫ್ಲೈಟ್ ಹತ್ತಬೇಕು. ನೋಡಿ, ಎಲ್ಲ ಫೋಟೋ ತೆಕ್ಕೊಳ್ತಾ ಇದ್ದೀವಿ ಎಲ್ಲರೂ. ನಾವು ಫೋಟೋ ತಗೊಳ್ಳೋ ಗಡಿ ಬಿಡಿ ನಮ್ಮ ಲಗೇಜೇ ಬಿಟ್ಟು ಹೋಗ್ಬಿಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಮಗೆ ಫ್ಲೈಟ್ ಹತ್ತಕ್ಕೆ ಮೂಡಿಲ್ಲ. ಆ ರೀತಿ ಏರ್ಪೋರ್ಟಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ತಾಯಿದ್ವು, ಟೇಕ್ ಆಫ್ ಆಗ್ತಾಯಿದ್ವು. ನೋಡಿ, ಫೋಟೋ ತೆಕ್ಕೊಳ್ತಾ ಇದ್ವಿ, ತುಂಬ ಚೆನ್ನಾಗಿತ್ತು. ನೋಡಿ, ಸುತ್ತಮುತ್ತ ವಿಡಿಯೋ ಫೋಟೋಸ್ ಎಲ್ಲ ತಗೊಂಡು ಫ್ಲೈಟ್ ಎಂಟ್ರಿ ಆಗ್ತಾಯಿದ್ದೀನಿ. ಫ್ಲೈಟ್ ಒಳಗೆ ಹೋಗ್ತಿದ್ದಂಗೆ ಏರ್ ಹೋಸ್ಟರ್ಸು ನಮಗೆ ನಮಸ್ಕಾರ ಮಾಡಿ ವೆಲ್ಕಮ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದು. ನೋಡಿ ಫ್ರೆಂಡ್ಸ್, ಪೈಲಟ್ ಕೂತ್ಕೊಳ್ಳೋ ಪ್ಲೇಸ್ ಇದು. ಇದಕ್ಕೆ ಯಾವುದೇ ರೀತಿ ವಿಡಿಯೋ ಕವರೇಜಿಗೆ ಅವಕಾಶ ಇರೋಲ್ಲ. ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಲೇಡೀಸ್ ಪೈಲಟು ಈ ಫ್ಲೈಟ್ನ ಟೇಕ್ ಆಫ್ ಮಾಡ್ತಾ ಇದ್ದಾರೆ. ಅದಂತೂ ತುಂಬ ಖುಷಿ ಅನ್ನಿಸ್ತು ನಮಗೆ. ನೋಡಪ್ಪ,
exits. ನೋಡಿ ಫ್ರೆಂಡ್ಸ್, ನನಗೆ ವಿಂಡೋ ಪಕ್ಕ ಸೀಟ್ ಸಿಕ್ಕಿತ್ತು. ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ಟೇಕ್ ಆಫ್ ಆಗೋದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಬೆಂಗಳೂರು ಹೇಗಿದೆ ಅಂತ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ಟೇಕ್ ಆಫ್ ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೂಪರ್ ನೋಡಿ, ಟೇಕ್ ಆಫ್ ಮೇಲೆ ಹೋಗ್ತಾ ಇದೆ. ಮೇಲೆ ಹೋಗ್ತಾ ಹೋಗ್ತಾ ನೋಡಿ ನಮ್ಮ ಬ್ಯಾಂಗ್ಳೂರ್ ಸಿಟಿ ಯಾವ ರೀತಿ ಕಾಣ್ತಾ ಇದೆ. ನೋಡಿ ಫ್ರೆಂಡ್ಸ್, ನಾವು ಮೋಡದ ಮೇಲೆ ಹೋಗ್ತಾ ಇದ್ದೀವಿ. ಮೋಡ ಎಲ್ಲ ಹೇಗೆ ಕಾಣ್ತಾ ಇದೆ ಅಂತೇಳಿ. ಬ್ಯಾಂಗ್ಳೂರಿಂದ ಕೊಲಂಬೋಗೆ 1.25 ಗಂಟೆ ತಗೊಳುತ್ತೆ. ನಾವು ಟೇಕ್ ಆಫ್ ಆಗಿ ಹಾಫ್ ಆನ್ ಅವರ್ ಆಗಲಿಲ್ಲ. ಏರ್ ಹೋಸ್ಟರ್ಸ್ ಎಲ್ಲ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು, ನೋಡಿ ರಾಮ ಸೇತುವೆ ಕಾಣ್ತಾ ಇದೆ ಅಂತೇಳಿ. ನಾವು ವಿಂಡೋ ಸೈಡಲ್ಲಿ ಕೂತಿದ್ರಿಂದ ಹಿಂಗೆ ನೋಡಿದ್ವಿ. ತುಂಬ ರೋಮಾಂಚನ ಆಯಿತು ನಮಗೆ ನೋಡಿ. ಯಾಕೆಂದರೆ ರಾಮಾಯಣಕ್ಕೆ ಪುರಾವೆಗಳೇ ಇಲ್ಲ ಅಂತಾರೆ. ಆದರೆ ಇದು ರಾಮ ಹಾಗೂ ಆಂಜನೇಯ ಎಲ್ಲ ಸೇರಿ ಕಟ್ಟಿದ ರಾಮ ಸೇತುವೆ ಮೇಲಿಂದ ನೋಡ್ತಾ ಇದ್ದಿದ್ದಂತೂ ನಮಗೆ ಖುಷಿ ಅನ್ನಿಸ್ತು. ನಾವು ಬ್ಯಾಂಗ್ಳೂರಿಂದ 1 ಅವರ್ 15 ಮಿನಿಟ್ಸ್ ಜರ್ನಿ ಮಾಡಿಕೊಂಡು ಕೊಲಂಬೋದಲ್ಲಿ ನಮ್ಮ ಫ್ಲೈಟ್ ಲ್ಯಾಂಡ್ ಆಯಿತು. ನಮಗೆ ಕೊಲಂಬೋ ಏರ್ಪೋರ್ಟಲ್ಲಿ ಯಾವ ರೀತಿ ನಮಗೆ ಸೆಕ್ಯೂರಿಟಿ ಚೆಕ್ ಆಯಿತು, ಯಾವ ರೀತಿ ನಮ್ಮನ್ನ ವೆಲ್ಕಮ್ ಮಾಡಿಕೊಂಡ್ರು, ಹಾಗೂ ನಮ್ಮದು 10 ಡೇಸ್ ಟ್ರಿಪ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡಿ.